ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ 2016 ಮ್ಯಾಟ್ ಪೇಪರ್ನ ಕ್ವಶನ್ ನಂಬರ್ 11ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದರಲ್ಲಿ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಬೇಕು, ರಾಂಗ್ ನಂಬರ್ ಕಂಡುಹಿಡಬೇಕು. ಸೊ ಫಸ್ಟ್ ಒಂದು ನಡುವಿನ ವ್ಯತ್ಯಾಸಗಳನ್ನು ಬರ್ಕೊಳ್ತಾ ಹೋಗೋಣ. ಇದು 5, 8 ನಡುವಿನ ವ್ಯತ್ಯಾಸ 3, 8, 14 ನಡುವಿನ ವ್ಯತ್ಯಾಸ 6. ಸೊ 14, 23 ಅಂದರೆ 9, 11 ಬರ್ತದೆ, 16 ಬರ್ತದೆ. ಸೊ ಮೊದಲಿನ 3 ಗಮನಿಸಿದ್ರೆ ನಾವು ಇವು 3ರ ಮಲ್ಟಿಪಲ್ಸ್ ಅಂದರೆ ಗುಣಾಕಾರದ 3 ಮಗ್ಗಿಲು ಬರ್ತಿದೆ. ಸೊ 11 3 ಮಗ್ಗಿಲು ಬರೋದು, 16 3 ಮಗ್ಗಿಲು ಬರೋದು. ಸೊ ಇದರಲ್ಲಿ ಒಂದು ಥಿಂಗ್ ತೆಗೆದು ಈ ಕಡೆ ಹಾಕಿದ್ರೆ ವಾಟ್ ಎವರ್ ಇವೆರಡು ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ಬೋದು ನಮಗೆ? 3 ಮಗ್ಗಿಲಾದರೆ 12, ಆನಂತರ 15. ಸೊ 12 15 ಸೇರಿದ್ರು 27, 11 16 ಸೇರಿದ್ರು 27. ಸೊ 23ಕ್ಕೆ 12 ಸೇರಿಸಿದ್ರೆ ಏನಾಗುತ್ತೆ? ಈ ಸಂಖ್ಯೆ 35 ಆಗುತ್ತೆ. 35ಕ್ಕೆ 15 ಸೇರಿಸಿದ್ರೆ ಈ ಸಂಖ್ಯೆ ಏನಾಗುತ್ತೆ? 50 ಆಗುತ್ತೆ. ಸೊ 50 ಸ್ಥಾನದಲ್ಲಿ 50 ಇದೆ, 23 ಸ್ಥಾನದಲ್ಲಿ 23 ಇದೆ. ನಮಗೆ 34 ಸ್ಥಾನದಲ್ಲಿ ಯಾವ್ದು ಇರಬೇಕಾಗಿತ್ತು? 35 ಇದ್ದರೆ ಈ 3ರ ಮಲ್ಟಿಪಲ್ಗಳು ಪ್ರತಿಯೊಂದು ಸಂಖ್ಯೆಗೆ ಆ್ಯಡ್ ಆಗ್ತಾ ಹೋದಂಗೆ ಆಗ್ತಿತ್ತು. ಸೊ 34 ಜಾಗದಲ್ಲಿ ಯಾವ್ದು ಇರಬೇಕು? 35 ಇರಬೇಕು. ಸೊ 34 ಈ ಸೀರೀಸಲ್ಲಿ ತಪ್ಪಾದ ಸಂಖ್ಯೆ. ಸೊ ನೆಕ್ಸ್ಟ್ ಥಿಂಗ್ ನೋಡೋಣ. 3, 5 ನಡುವೆ ವ್ಯತ್ಯಾಸ 2. ಸೊ 9, 14, 20, 39 ಅಂದರೆ 25. 39ರಿಂದ 88 ಅಂದರೆ 48 ಪ್ಲಸ್ 1 49. 88ರಿಂದ 169 ಅಂದರೆ 100 ಮೇಲೆ 69 ಪ್ಲಸ್ 12. 100ಕ್ಕಿಂತ 88 12 ಕಡಿಮೆ ಅಲ್ಲ, 69 12 81. ಸೊ ಇವನ್ನೆಲ್ಲ ಗಮನಿಸ್ತಾ ಹೋದರೆ ನಮಗೆ ಇದು ವರ್ಗ ಸಂಖ್ಯೆ. 9ರ ವರ್ಗ, 7ರ ವರ್ಗ, 5ರ ವರ್ಗ, 3ರ ವರ್ಗ, ಪ್ರತಿ ಬೆಸ್ ಸಂಖ್ಯೆಗಳ ವರ್ಗಗಳು ಆ್ಯಡ್ ಆಗ್ತಾ ಹೋಗಿದ್ದಾವೆ. ಸೊ 5ಕ್ಕೆ 9 ಸೇರಿಸಿದರೆ 14, ಇದು ಸರಿಯಾಗಿದೆ. ಸೊ ಇಲ್ಲಿ ಏನು ಬರಬೇಕಿತ್ತು ನಮಗೆ? 1ರ ವರ್ಗ ಯಾವ್ದು ಹೇಳಿ? 1 ಆ್ಯಡ್ ಆಗಬೇಕಾಗಿದ್ದು. ಸೊ 3ಕ್ಕೆ 1 ಆ್ಯಡ್ ಆದರೆ 4. ಸೊ ಇಲ್ಲಿ 5 ಸರಿಯಾದ ಸಂಖ್ಯೆ, ಯಾಕಂದರೆ 5ಕ್ಕೆ 9 ಸೇರಿಸಿದ್ರಿಂದ 14 ಬಂದಿರೋದು. ಸೊ ಅದರಿಂದ 5 ಸರಿಯಾದ ಸಂಖ್ಯೆ ಆಗುತ್ತೆ. ಸೊ 5ರಲ್ಲಿ 1 ಕಳೆದ್ರೆ ಇಲ್ಲಿ ಏನಿರಬೇಕಿತ್ತು? 4 ಇರಬೇಕಿತ್ತು. 3 ಜಾಗದಲ್ಲಿ ಏನು ಬೇಕಿತ್ತು ನಮಗೆ? 4 ಇರಬೇಕಿತ್ತು. ಸೊ ಆವಾಗ 4 + 1 5, 5 + 9 14, ಈ ಥರ ಸೀರೀಸು ಸರಿಯಾಗ್ತಾ ಹೋಗಿರೋದು. ಸೊ ಅದರಿಂದ 3 ತಪ್ಪಾದ ಸಂಖ್ಯೆ ಈ ಸರಣಿಯಲ್ಲಿ. ನೆಕ್ಸ್ಟ್ ಕ್ವೆಶನಲ್ಲಿ ಪ್ರತಿಯೊಂದು ಸಂಖ್ಯೆಗಳ ವ್ಯತ್ಯಾಸ ಬರ್ಕೊಳ್ತಾ ಹೋದರೆ 5ರಿಂದ 8ಕ್ಕೆ 3, 8ರಿಂದ 11 3, ಸೊ 11ರಿಂದ 19 8 ವ್ಯತ್ಯಾಸ, 19ರಿಂದ 35 ಅಂದರೆ 15 + 1 16 ವ್ಯತ್ಯಾಸ. ಸೊ ಹಾಗೆ 32, 67, 67ರಿಂದ 131 31 + 33 ಅಂದರೆ 64 ವ್ಯತ್ಯಾಸ. ಇಲ್ಲಿ ನೋಡಿ 8 ಡಬಲ್ ಆಗ್ತಾ ಹೋಗಿದೆ. 8 ಎಳೆ 16, 16 ಎಳೆ 32, 32 ಎಳೆ 64. ಸೊ ಎಷ್ಟು ಎಳೆ 8 ಬರುತ್ತೆ? 4 ಬರಬೇಕಿಲ್ಲಿ. ಸೊ 4 ಎಷ್ಟು ಎಳೆ? 4, 2 ಬರಬೇಕಿಲ್ಲಿ ಈ ಜಾಗದಲ್ಲಿ. ಸೊ 3 3 ಬಂದಿರೋ ಜಾಗದಲ್ಲಿ 2 4 ಬಂದರೆ ಸರಿ ಹೋಗುತ್ತೆ. ಸೊ 5ಕ್ಕೆ 2 ಸೇರಿಸಿದ್ರೆ ಎಷ್ಟು? 7, 7ಕ್ಕೆ 4 ಸೇರಿಸಿದ್ರೆ 11. ಸೊ ಇದು ಪ್ರತಿಯೊಂದು ಸಂಖ್ಯೆಗೂ ಅದಕ್ಕೆ ಆ್ಯಡ್ ಆಗ್ತಾ ಹೋಗಿರೋ ಸಂಖ್ಯೆ ಏನಾಗ್ತಾ ಹೋಗಬೇಕು? ಡಬಲ್ ಆಗ್ತಾ ಹೋಗಿದೆ. ಸೊ ಅದೇ ರೀತಿ ಸೀರೀಸ್ ಆಗಬೇಕಾದ್ರೆ ನಮಗೆ 8 ಜಾಗದಲ್ಲಿ ಏನು ಬರಬೇಕು? 7 ಬರಬೇಕು. 7 ಬಂದರೆ 5 + 2 7, 7 + 4 11, 11 + 8 19. ಹೀಗೆ ಸೀರೀಸು ಎರಡರದ್ದು ಘಾತಗಳು ಹೆಚ್ಚಾಗ್ತಾ ಹೋಗಿದೆ. 2 ಘಾತ 3, 2 ಘಾತ 4, 2 ಘಾತ 5 ಈ ಥರ ಮಲ್ಟಿಪ್ಲೈ ಆಗ್ತಾ ಹೋಗಿದೆ. ಇದು 2 ಘಾತ 5 ಅಂದರೆ 32, 2 ಘಾತ 6 64. ಸೊ ಈ ಜಾಗದಲ್ಲಿ ಯಾವ ಸಂಖ್ಯೆ ಇರಬೇಕು? 7 ಇರಬೇಕು 8ರ ಜಾಗದಲ್ಲಿ. ಸೊ 8 ಇದರಲ್ಲಿ ತಪ್ಪಾದ ಸಂಖ್ಯೆ. ಇದರಲ್ಲಿ ಸಂಖ್ಯೆಗಳ ನಡುವೆ ವ್ಯತ್ಯಾಸ ಬರ್ಕೊಳ್ತಾ ಹೋದರೆ 10, 17ರ ನಡುವೆ 7, 17 26 ಅಂದರೆ 9, 26 37 11, 37ರಿಂದ 50ಕ್ಕೆ 13, ನೆಕ್ಸ್ಟ್ 17. ಇದು ಏನು ಆ್ಯಡ್ ಆಗ್ತಾ ಹೋಗಿದೆ? 7 ಅಂದರೆ ಇದು ಬೆಸ ಸಂಖ್ಯೆ, 9 ಕೂಡ ಬೆಸ ಸಂಖ್ಯೆ, 11 ಬೆಸ ಸಂಖ್ಯೆ, 13 ಅದರ ನಂತರದ ಬೆಸ ಸಂಖ್ಯೆ. ಅದರ ನಂತರ ಬೆಸ ಸಂಖ್ಯೆ ಯಾವುದು? 15. ಬಟ್ ಇಲ್ಲಿ 15ನ ಬಿಟ್ಟಿದ್ದಾರೆ, 17 ಯೂಸ್ ಮಾಡಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳನ್ನ ಅಷ್ಟೇ ಯೂಸ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಲ್ಲಿ ಆಲ್ರೆಡಿ ನಮಗೆ ಒಂದು ಭಾಜ್ಯ ಸಂಖ್ಯೆನೂ ಬಂದಿದೆ. ಸೊ ಆದ್ದರಿಂದ 50ರ ನಂತರ 15 ಆ್ಯಡ್ ಆಗಿದ್ದರೆ ಏನಾಗ್ತಿತ್ತು? ಈ ಸಂಖ್ಯೆ 65 ಆಗ್ತಿತ್ತು. ಸೊ 67 ಬಂದಿರೋದು ತಪ್ಪಾದ ಸಂಖ್ಯೆ ಈ ಶ್ರೇಣಿಯಲ್ಲಿ.
ಇಲ್ಲಿ ಹೆಚ್ಚಾಗಿ ನಂಬರ್ಸ್ ಕೊಟ್ಟಿದ್ದಾರೆ, ಅದರಿಂದ ಇದನ್ನ ನಾವು ಡಬಲ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ತಾ ಹೋಗೋಣ. ಬೆಸ್ ಸಂಖ್ಯೆ ಸ್ಥಾನದಲ್ಲಿರೋ ಸಂಖ್ಯೆಗಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದು 20. ಸೊ ಕೆಳಗಡೆ 1, 3, 6, 9, 25. ಸೊ ವ್ಯತ್ಯಾಸಗಳನ್ನು ಬರೆಯೋಣ. 1ರಿಂದ 5ಕ್ಕೆ ವ್ಯತ್ಯಾಸ ಎಷ್ಟು? 4. 5ರಿಂದ 10ಕ್ಕೆ 5, 10ರಿಂದ 16ಕ್ಕೆ 6, 16ರಿಂದ 23ಕ್ಕೆ 7. ಹಾಗೆ ಕೆಳಗಡೆದು 1ರಿಂದ 3ಕ್ಕೆ 2, 3ರಿಂದ 6ಕ್ಕೆ 3, 6ರಿಂದ 9ಕ್ಕೆ 3, 9ರಿಂದ 15ಕ್ಕೆ 6. ಇವೆಲ್ಲ ವ್ಯತ್ಯಾಸಗಳನ್ನು ಗಮನಿಸ್ತಾ ಹೋದರೆ ವ್ಯತ್ಯಾಸ ಒಂದು ಹೆಚ್ಚಾಗ್ತಾ ಹೋಗಿದೆ. ಇಲ್ಲಿ 2, 3, ಇಲ್ಲೂ ಸಹಿತ ವ್ಯತ್ಯಾಸ 2, 1 ಜಾಸ್ತಿ ಆಗಿದೆ. ಸೊ ಇಲ್ಲೂ ಅದೇ ರೀತಿ ನಮಗೆ ವ್ಯತ್ಯಾಸ 4 ಆಗಿತ್ತು ಅಂದರೆ 3ಕ್ಕೆ 4 ಸೇರಿಸಿದ್ರೆ 3, 4, 3 ನಂತರ 4. ಸೊ 6ಕ್ಕೆ 4 ಸೇರಿಸಿದ್ರೆ ಈ ಸಂಖ್ಯೆ ಏನಾಗ್ತಿತ್ತು? 9ರ ಜಾಗದಲ್ಲಿ 3 ಸೇರಿಸಿದ್ರೆ 9 ಬಂದಿದೆ. ಈ ಸಂಖ್ಯೆ ಏನಾಗ್ತಿತ್ತು? 10 ಆಗ್ತಿತ್ತು. ಆಗ ಇಲ್ಲಿ ನೆಕ್ಸ್ಟ್ ಯಾವುದು? 4 ಸೇರಿಸಿದ್ವಿ ಅಂದರೆ ನೆಕ್ಸ್ಟು 5 ಸೇರಿಸಬೇಕಿತ್ತು. 5 ಸೇರಿಸಿದ ನಂತರದ ಸಂಖ್ಯೆ ಏನಾಗ್ತಿತ್ತು? 15 ಆಗ್ತಿತ್ತು. ಸೊ 3, 6 ಬದಲು 4, 5 ಬರಬೇಕಾಗಿತ್ತು. ಇದರಲ್ಲಿ ಒಂದು ಸಂಖ್ಯೆ ಇದಕ್ಕೆ ಒಂದು ಆ್ಯಡ್ ಆಗಬೇಕು. ಅದೇ ಒಂದು ಇದರಿಂದ ಸಬ್ಸ್ಟ್ರಾಕ್ಟ್ ಆಗಿ ಇದಕ್ಕೆ ಒಂದು ಆ್ಯಡ್ ಆದರೆ, ಇದು ಒಂದು ಸಬ್ಸ್ಟ್ರಾಕ್ಟ್ ಆದರೆ 5 ಆಗುತ್ತೆ, ಇದು ಒಂದು ಆ್ಯಡ್ ಆದರೆ 4 ಆಗುತ್ತೆ. ಸೊ 2, 3, 4, 5. ಸೊ ಸೀರೀಸು ಸರಿ ಆಗ್ತಿತ್ತು. ಸೊ ಅದರಿಂದ 9ರ ಜಾಗದಲ್ಲಿ ನಮಗೇನು ಬರಬೇಕಿತ್ತು? 10 ಬರಬೇಕಾಗಿತ್ತು. ಸೊ ಅದರಿಂದ 9 ತಪ್ಪಾದ ಸಂಖ್ಯೆ ಈ ಸರಣಿಯಲ್ಲಿ. ಕ್ವಶನ್ ನಂಬರ್ 16ರಿಂದ 20 ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಟಿಪಿಕಲ್ ವೆನ್ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ರಿಲೇಟೆಡ್ ಕ್ವಶನ್ಗಳಿಂದ ಆ ಕ್ವಶನ್ಗಳು ಇದನ್ನ ಯಾವನ್ನ ಫಾಲೋ ಮಾಡ್ತವೆ ಅಂತ ಹೇಳಬೇಕು. ಯಾವ ವೆನ್ ಡಯಾಗ್ರಾಮ್? ಫಸ್ಟ್ ಕ್ವಶನ್ ಬಂದು ಬಹುಭುಜಾಕೃತಿಗಳು, ಚತುರ್ಭುಜಗಳು, ವರ್ಗಗಳು. ವರ್ಗಗಳು ಅಂದರೆ ಏನು? ಚೌಕ. ಚೌಕಕ್ಕೆ ಎಷ್ಟು? 4 ಭುಜ. ಚೌಕ, ಆಯತ, ತ್ರಾಪಿಜ್ಯ, ವಜ್ರಾಕೃತಿ ಇವೆಲ್ಲವೂ ಸಹಿತ ಚತುರ್ಭುಜದಲ್ಲೇ ಬರ್ತವೆ. ಅದರಿಂದ ಚತುರ್ಭುಜ ಅನ್ನೋ ರಿಂಗ್ ಒಳಗೆ ವರ್ಗಗಳದ್ದೊಂದು ಚಿಕ್ಕ ಪೋರ್ಷನ್. ಸೊ ಬಹುಭುಜಾಕೃತಿ ಅಂದರೆ ಯಾವುದು? 3, 4, 5, 6 ಎಷ್ಟೇ ಎಲ್ಲ ಭುಜಗಳಿರೋವು ಸಹಿತ ಬಹುಭುಜಾಕೃತಿಗಳು. ಅದರಿಂದ ಚತುರ್ಭುಜ 4 ಭುಜ ಇರೋಂಥ ಆಕೃತಿ ಇದು ಬಹುಭುಜಾಕೃತಿ ಒಳಗೆ ಬರುತ್ತೆ. ಸೊ ಬಹುಭುಜಾಕೃತಿಯಲ್ಲಿ ಚತುರ್ಭುಜ ಅನ್ನೋದು ಒಂದು ಪಾರ್ಟು, ವರ್ಗ ಅನ್ನೋದು ಚತುರ್ಭುಜದಲ್ಲಿ ಒಂದು ಪಾರ್ಟ್. ಅದರಿಂದ ಈ ರೀತಿ ಸರ್ಕಲ್ ಎಲ್ಲಿದೆ? ಆಪ್ಷನ್ ಬಿ. ಸೊ ಆಪ್ಷನ್ ಬಿ. ಸಾರಿ ವೆನ್ ಡಯಾಗ್ರಾಮ್ ಬಿ. ವೆನ್ ಡಯಾಗ್ರಾಮ್ ಬಿ ಅನ್ನೋ ಆಪ್ಷನ್ ಎಲ್ಲಿದೆ? ಆಪ್ಷನ್ 1ರಲ್ಲಿದೆ. ಅದರಿಂದ ಅದು ಸರಿಯಾದ ಆಯ್ಕೆ. ಸೊ ನೆಕ್ಸ್ಟ್ ಕ್ವಶನ್, ನೀರು, ಆಮ್ಲಜನಕ, ಸಂಯುಕ್ತಗಳು. ನೀರು ಅನ್ನೋದು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎರಡರಿಂದ ಆಗಿರೋ ಒಂದು ಸಂಯುಕ್ತ. ಆದ್ದರಿಂದ ನೀರು ಎಲ್ಲಿ ಬರುತ್ತೆ? ಸಂಯುಕ್ತ ವಸ್ತುಗಳಲ್ಲಿ ಬರುತ್ತೆ. ಸೊ ಸಂಯುಕ್ತ ವಸ್ತುಗಳ ದೊಡ್ಡ ರಿಂಗ್ ಆದರೆ ನೀರು ಅದರಲ್ಲಿ, ನೀರು ಅನ್ನೋದು ಒಂದು ಸಂಯುಕ್ತ. ಸೊ ಸಂಯುಕ್ತ ವಸ್ತುಗಳಲ್ಲಿ ಬರುತ್ತೆ. ಆಮ್ಲಜನಕ ಅನ್ನೋದು ಆಕ್ಸಿಜನ್, ಅದು ಒಂದು ಎಲಿಮೆಂಟ್, ಧಾತು ಸಂಯುಕ್ತದೊಳಗೆ ಬರಲ್ಲ. ಸೊ ಅದರಿಂದ ಧಾತು ಸಪ್ರೇಟಾಗಿ ಬರುತ್ತೆ. ಈ ರೀತಿ ಎಲ್ಲಿದೆ? ಇದು ಆಕ್ಸಿಜನ್. ಈ ರೀತಿ ರಿಂಗು ಎಫ್ ಆಪ್ಷನಲ್ಲಿದೆ. ಸೊ ಎಫ್ ಆಪ್ಷನ್ 4 ಎಫ್ ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್, ಮುಖ್ಯೋಪಾಧ್ಯಾಯರು, ವಿಜ್ಞಾನ ಶಿಕ್ಷಕರು, ಪ್ರಯೋಗಾಲಯ ಸಹಾಯಕರು. ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರಯೋಗಾಲಯದಲ್ಲಿ ವಿಜ್ಞಾನ ಶಿಕ್ಷಕರೇ ಆಲ್ಮೋಸ್ಟು ಕೆಲಸ ನಿರ್ವಹಿಸ್ತಾರೆ. ಸೊ ಪ್ರಯೋಗಾಲಯದಲ್ಲಿ ಸಹಾಯಕರಿಲ್ಲದೇ ಇದ್ದಾಗ ವಿಜ್ಞಾನ ಶಿಕ್ಷಕರು ಪ್ರಯೋಗಾಲಯದ ಸಹಾಯಕರಾಗಿಯೂ ಕೆಲಸ ನಿರ್ವಹಿಸ್ತಾರೆ. ಆದ್ದರಿಂದ ಸೊ ವಿಜ್ಞಾನ ಶಿಕ್ಷಕರು ಸ್ವಲ್ಪ ಪಾರ್ಟು ಪ್ರಯೋಗಾಲಯದಲ್ಲಿ ಸಹಾಯ ಮಾಡೋರು. ಪ್ರಯೋಗಾಲಯದಲ್ಲಿ ಇವರು ವಿಜ್ಞಾನ ಶಿಕ್ಷಕರು. ಮುಖ್ಯೋಪಾಧ್ಯಾಯರು ಸೊ ಈ ಪ್ರಯೋಗಾಲಯ ಅಥವಾ ವಿಜ್ಞಾನಕ್ಕೆ ಸಂಬಂಧಪಡಲ್ಲ, ಅವರು ಸಪ್ರೇಟ್ ಮುಖ್ಯೋಪಾಧ್ಯಾಯರು. ಆದ್ದರಿಂದ ಇದು ಯಾವುದನ್ನ ಸೂಚಿಸುತ್ತೆ? ಆಪ್ಷನ್ ಇನ ಸೂಚಿಸ್ತಾ ಇದೆ. ಸೊ ಈ ಆಯ್ಕೆ ಸರಿಯಾಗಿದೆ. ಸೊ ಸಮ್ ಪಾರ್ಟ್ ಆಫ್ ಪ್ರಯೋಗಾಲಯ ಸಹಾಯ ಮಾಡೋರು ವಿಜ್ಞಾನ ಶಿಕ್ಷಕರಾಗಿರುತ್ತಾರೆ. ಅದರಿಂದ ನೆಕ್ಸ್ಟ್, ವಿದ್ಯಾರ್ಥಿಗಳು ಕಬಡ್ಡಿ ಆಟಗಾರರು, ಹಾಕಿ ಆಟಗಾರರು. ಸೊ ಈ ಕ್ವಶನಲ್ಲಿ ವಿದ್ಯಾರ್ಥಿಗಳು ಕಬಡ್ಡಿ ಆಟಗಾರರು ಆಗ್ಬೋದು, ಹಾಕಿ ಆಟಗಾರರು ಆಗ್ಬೋದು. ಸೊ ಹಾಕಿ ಆಟಗಾರರು ಕಬಡ್ಡಿನೂ ಆಡ್ಬೋದು, ಅವರು ವಿದ್ಯಾರ್ಥಿಗಳು ಆಗಿರಬಹುದು. ಸೊ ಹಾಗೆ ಕಬಡ್ಡಿ ಆಡೋರು ಅವ್ರು ಹಾಕಿನೂ ಆಡ್ಬೋದು, ಅವ್ರು ವಿದ್ಯಾರ್ಥಿಗಳು ಆಗಿರ್ಬೋದು, ಅಥವಾ ಆಗದೇನೂ ಇರ್ಬೋದು ಸಹಿತ. ಆದ್ದರಿಂದ ಇದು ವಿದ್ಯಾರ್ಥಿಗಳ ಗುಂಪು ಅಂದ್ಕೊಂಡ್ರೆ ಇವರು ಇದರಲ್ಲಿ ಸ್ವಲ್ಪ ಪೋರ್ಷನ್ನು ಕಬಡ್ಡಿ ಆಡ್ತಾರೆ, ಹಾಗೆ ಸ್ವಲ್ಪ ಪೋರ್ಷನ್ನು ಹಾಕಿನೂ ಆಡ್ತಾರೆ, ಮತ್ತು ಹಾಕಿ ಕಬಡ್ಡಿ ಎರಡನ್ನೂ ಆಡ್ತಾರೆ. ಹಾಗೆ ಈ ಪೋರ್ಷನ್ ಏನಿದು ಕಬಡ್ಡಿ ಹಾಕಿ ಎರಡನ್ನೂ ಆಡ್ತಾರೆ, ಬಟ್ ಇವರು ವಿದ್ಯಾರ್ಥಿಗಳಲ್ಲ.
ವಿದ್ಯಾರ್ಥಿಗಳು, ಕಬಡ್ಡಿ ಆಟಗಾರರು, ಹಾಕಿ ಆಟಗಾರರು. ಸೊ ಇವ್ರೇನು ಸೂಚಿಸ್ತಾರೆ? ಕಬಡ್ಡಿನೂ ಆಡ್ತಾರೆ, ಹಾಕಿನೂ ಆಡ್ತಾರೆ, ಬಟ್ ವಿದ್ಯಾರ್ಥಿಗಳಲ್ಲ. ಇವರು ವಿದ್ಯಾರ್ಥಿಗಳು ಹಾಕಿ ಆಡೋರು, ಇವರು ವಿದ್ಯಾರ್ಥಿಗಳು ಕಬಡ್ಡಿ ಆಡೋರು. ಇವ್ರು ಏನು ಸೂಚಿಸ್ತಾರೆ? ವಿದ್ಯಾರ್ಥಿಗಳು ಹೌದು, ಕಬಡ್ಡಿನೂ ಆಡ್ತಾರೆ, ಹಾಕಿನೂ ಆಡ್ತಾರೆ. ಸೊ ಇವರು ಆಲ್ರೌಂಡರ್ಸ್ ಇದ್ದಾಗೆ. ಸೊ ಈ ರಿಂಗ್ನ ಯಾವ್ದು ಹೋಲ್ತಿದೆ? ಆಪ್ಷನ್ ಡಿ. ಸೊ ಮೂರನೇ ಆಯ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಏನು? ಜೋಳ, ರಾಗಿ, ಧಾನ್ಯಗಳು. ಸೊ ಜೋಳ, ರಾಗಿ ಎರಡೂ ಏನು ಬರ್ತವೆ? ಧಾನ್ಯಗಳೇ. ಸೊ ಅದರಿಂದ ಧಾನ್ಯ ಅನ್ನೋ ಒಂದು ದೊಡ್ಡ ರಿಂಗ್ ಒಳಗಡೆ ಜೋಳ ಮತ್ತು ರಾಗಿ ಎರಡೂ ಬರ್ತವೆ. ಸೊ ಇದು ಧಾನ್ಯದ ರಿಂಗು. ಧಾನ್ಯದೊಳಗೆ ಜೋಳ, ರಾಗಿ ಒಂದು ಪಾರ್ಟ್ ಅಷ್ಟೇ. ಇದು ಜೋಳ ಆದರೆ ಇದು ರಾಗಿ. ಸೊ ಈ ಥರದ್ದು ಎಲ್ಲಿದೆ? ಆಪ್ಷನ್ನು ಸಿ ಯಲ್ಲಿದೆ. ಸೊ ಆಪ್ಷನ್ 2 ಸಿ ಸರಿಯಾದ ಆಯ್ಕೆ. ಮುಂದಿನ ವಿಡಿಯೋದಲ್ಲಿ ಕ್ವೆಶ್ಚನ್ ನಂಬರ್ 21ರಿಂದ ಕಂಟಿನ್ಯೂ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಇನ್ನಿತರ ವಿಡಿಯೋಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.